ತುಂಬಾ ಜನ ನನಗೆ ಕೇಳ್ತಾರೆ, ಏನು ಬರೀ ಫ್ರೀ ಕೊಡೋದು ಮಾತಾಡ್ತೀವಿ, ಫಾರ್ಮಸಿಸ್ಟ್ಗಳಿಗೆ ಬಿಸ್ನೆಸ್ ಯಾವಾಗ ಮಾಡ್ತೀವಿ, ಪ್ರಾಫಿಟ್ ಯಾವಾಗ ತೆಗಿತೀವಿ ಅಂತೇಳಿ. ನಾನು ಫ್ರೀ ಕೊಡೋದನ್ನೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟೀನಿ. ಆದ್ರೆ ಯಾರಿಗೆ ಫ್ರೀ ಕೊಡಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ನಾನು ಸುಮಾರು 2-3 ವರ್ಷ ಹಿಂದ್ಗಡೆ ಗುಡ್ಡಾಪುರಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ ಉಚಿತ ಮೆಡಿಸಿನ್ ಸೇವೆ ಮಾಡಿದ್ದೆ, ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿದ್ದೆ. ಸೊ ನನಗೆ ಅದ್ರ ಪ್ರತಿಫಲ ಹೆಂಗ್ ಸಿಕ್ತಂತಂದ್ರೆ, ಚಟ್ಟಿ ಅಮಾವಾಸ್ಯೆ ಗುಡ್ಡಾಪುರ ದಾನಮ್ಮ ಜಾತ್ರೆ ದಿನ ಲಕ್ಷಾಂತರ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಬೇಕಂತ ಹೇಳಿ ವೇಟ್ ಮಾಡ್ತಾ ಇದಾರೆ. ಒಬ್ರು ಪೂಜಾರಿ ಅವರು ನನ್ನ ಹತ್ರ ಬಂದು, ಸರ್ ನೀವು ಮೆಡಿಕಲ್ದವ್ರಲ್ಲ, ನೀವು ಅತಿನಿಯವರಲ್ಲ ಅಂತ ಹೇಳಿ ನನ್ನ ಡೈರೆಕ್ಟ್ ಮಧ್ಯಾಹ್ನದ ಪೂಜೆ ಮುಗಿದ ನಂತರ ಗರ್ಭಗುಡಿ ಕರ್ಕೊಂಡು ದರ್ಶನ ಮಾಡಿಸಿ ಹೊರಗಡೆ ಬಿಟ್ರು. ವಾಪಸ್ ಅವ್ರಿಗೆ ನೋಡ್ತೀನಿ, ಅವ್ರು ಪೂಜಾರಿ ಎಲ್ಲಿ ಕಾಣಲಿಲ್ಲ. ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷ ನಾನು ಗುಡ್ಡಾಪುರಕ್ಕೆ ಹೋಗ್ತೀನಿ, ಆ ಪೂಜಾರಿ ಎಲ್ಲೂ ಕಾಣಿಲ್ಲ. ಆಮೇಲೆ ನಾನು ಹೊರಗಡೆ ಬಂದು ನನ್ನ ವೈಫ್ ಫೋನ್ ಮಾಡಿ ಹೇಳಿದೆ, ಈ ತರ ಆಯ್ತಂತೇಳಿ. ಅವಾಗ ನನ್ನ ವೈಫ್ ಹೇಳಿದ್ರು, ನೀನು ಮಾಡಿರ್ತಕ್ಕಂಥ ಪಾದಯಾತ್ರಿಗಳಿಗೆ ಏನು ಸೇವೆ ಅದಲ್ಲ ಅದನ್ನ ಮೆಚ್ಚಿ ನಿನಗೆ ಫಸ್ಟ್ ದರ್ಶನ ನಿನಗೆ ಮಾಡಿಸ್ಬಿಟ್ಟಿದ್ದಾರೆ ಅಂತೇಳಿ. ನಾನೇ ದಿಗ್ಭ್ರಮೆ ಆದೆ ಆ ಟೈಮಲ್ಲಿ. ಸೊ ಏನ್ ಹೇಳೋದಂತಂದ್ರೆ, ಎಲ್ಲ ಮೆಡಿಕಲ್ ಶಾಪ್ದವರಿಗೆ ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಒಂದು ಸೇವಾ ಆಗತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ಬಿಡಿ. ನಾನು ಪ್ರತಿ ವರ್ಷ ಪಂಡ್ರಪುರಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ, ಶ್ರೀಶೈಲ್ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ, ಗುಡ್ಡಾಪುರಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿ, ನನ್ನ ಕೈಯಿಂದ ಎಷ್ಟು ಸಹಾಯ ಆಗುತ್ತಲ್ಲ ಅಷ್ಟು ನಾನು ಅವ್ರಿಗೊಂದು ಸೇವೆ ಮಾಡಿ ಕಳಿಸ್ಕೊಡ್ತೇನೆ. ಅದರಿಂದ ನನಗೆ ನನ್ನ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಮೆಡಿಕಲ್ ಶಾಪ್ಗೆ ಬಂದು ಮೆಡಿಸಿನ್ ಪರ್ಚೇಸ್ ಮಾಡ್ತಾರೆ. ಏನೇ ಬೇಕು ನನಗೆ ಕಾಲ್ ಮಾಡ್ತಾರೆ. ಇದೊಂದು ಬಾಂಧವ್ಯ ನಮ್ಗೆ ಏನು ಬೆಳೀತದಲ್ಲ, ಅದು ತುಂಬಾ ಮ್ಯಾಟರ್ ಆಗುತ್ತೆ ನಮ್ಮ ಮೆಡಿಕಲ್ ಶಾಪಲ್ಲಿ. ಸೊ ಎಲ್ಲಿ ಫ್ರೀ ಕೊಡಬೇಕು, ಯಾವ ತರ ಇನ್ವೆಸ್ಟ್ಮೆಂಟ್ ಅಂತೇಳಿ ಮಾಡಬೇಕು, ಅದು ತುಂಬಾ ನಮ್ಮಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಇದೊಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಪಾದಯಾತ್ರಿಗಳ ಸೇವೆ ದೇವರ ಸೇವೆ ಅಂತ. ಥ್ಯಾಂಕ್ ಯು ವೆರಿ ಮಚ್.